ಪಾರ್ಸಿ ಸಮುದಾಯದವರು ನಿಧನ ಹೊಂದಿದಾಗ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡ್ತಾರೆ ಗೊತ್ತಾ? ಬೆಂಕಿ ಮತ್ತು ಭೂಮಿಯನ್ನು ಪವಿತ್ರವಾಗಿ ಕಾಣುವಂತಹ ಇವರು ಅವೆರಡನ್ನೂ ಅಂತ್ಯ ಸಂಸ್ಕಾರಕ್ಕೆ ಬಳಸೋಲ್ಲ. ಬದಲಿಗೆ ಡಕ್ಮಾ ಅಥವಾ ಟವರ್ ಆಫ್ ಸೈಲೆನ್ಸ್ ಅಂತ ಕರೆಯಲ್ಪಡುವ ಎತ್ತರವಾದ ತೆರೆದ ಪ್ಲೇಸ್ ನಲ್ಲಿ ಮೃತದೇಹವನ್ನು ಹಾಗೆ ಇಟ್ಟು ಬರ್ತಾರೆ. ಆ ಮೂಲಕ ರಣಹದ್ದುಗಳು, ಕಾಗೆ ಹಾಗೂ ಇತರ ಪಕ್ಷಿಗಳು ಮೃತದೇಹವನ್ನ ತಿನ್ನುತ್ತವೆ. ಇವರು ಹೀಗೆ ಮಾಡೋದಕ್ಕೆ ಕಾರಣ ಏನಂದ್ರೆ, ಸತ್ತ ನಂತರವೂ ಸಹ ನಮ್ಮ ದೇಹ ಪರೋಪಕಾರಿಯಾಗಿರಬೇಕು ಅನ್ನೋದು. ಅದೇ ರೀತಿಯಾಗಿ ಬೆಂಕಿ ಹಾಗೂ ಭೂಮಿ ಪವಿತ್ರವಾದಂತಹವುಗಳು, ಅವುಗಳನ್ನು ಕೊಳೆತು ಹೋಗುವಂತಹ ಮೃತದೇಹಗಳನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಳಸಬಾರ್ದು, ಬಳಸಿ ಅಪವಿತ್ರ ಮಾಡಬಾರ್ದು ಅನ್ನೋದಾಗಿದೆ. ಅಂದಹಾಗೆ ಟವರ್ ಆಫ್ ಸೈಲೆನ್ಸ್ ಬೆಂಗಳೂರಿನ ಹೆಬ್ಬಾಳದ ಬಳಿ ಸಹ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪಾರ್ಸಿ ಸಮುದಾಯದವರು ನಿಧನ ಹೊಂದಿದಾಗ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡ್ತಾರೆ ಗೊತ್ತಾ? ಬೆಂಕಿ ಮತ್ತು ಭೂಮಿಯನ್ನು ಪವಿತ್ರವಾಗಿ ಕಾಣುವಂತಹ ಇವರು ಅವೆರಡನ್ನೂ ಅಂತ್ಯ ಸಂಸ್ಕಾರಕ್ಕೆ ಬಳಸೋಲ್ಲ. ಬದಲಿಗೆ ಡಕ್ಮಾ ಅಥವಾ ಟವರ್ ಆಫ್ ಸೈಲೆನ್ಸ್ ಅಂತ ಕರೆಯಲ್ಪಡುವ ಎತ್ತರವಾದ ತೆರೆದ ಪ್ಲೇಸ್ ನಲ್ಲಿ ಮೃತದೇಹವನ್ನು ಹಾಗೆ ಇಟ್ಟು ಬರ್ತಾರೆ. ಆ ಮೂಲಕ ರಣಹದ್ದುಗಳು,